ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅದರ ಜೊತೆಯಲ್ಲಿ ಟ್ರಯಲ್ ದಿನಾಂಕವೂ ಕೂಡ ಈಗಾಗಲೇ ಫಿಕ್ಸ್ ಆಗಿದೆ. ಈ ಟ್ರಯಲ್ ಈಗ ಆರಂಭ ಆಗ್ತಾ ಇದೆ. ಅಸಲಿ ಆಟ ಈಗ ಶುರುವಾಗ್ತಾ ಇರೋದು. ದರ್ಶನ್ ಪವಿತ್ರ ಸೇರಿ ಆರೋಪಿಗಳು ಕೋರ್ಟ್ಗೆ ಹಾಜರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು, ಉಳಿದಂತ ಆರೋಪಿಗಳು ಕೋರ್ಟ್ಗೆ ನೇರವಾಗಿ ಹಾಜರು. ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗ್ತಾರೆ. ಇವತ್ತಿನಿಂದ ಈ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಸಾಕ್ಷಿಗಳ ವಿಚಾರಣೆ ಇದೆಯಲ್ಲ, ಇದು ಬಹಳ ಕ್ರೂಷಿಯಲ್. ಹಾಗಾಗಿ ಇಡೀ ಪ್ರಕರಣ ಏನಿದೆ, ಅದು ಇಡೀ ಪ್ರಕರಣ ನಿಂತಿರೋದು ಈ ಸಾಕ್ಷಿಗಳ ವಿಚಾರದಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 5 ಸಾಕ್ಷಿಗಳು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಯಲ್ಲಿ ಆರೋಪಿಗಳು ಕೂಡ ಹಾಜರಾಗ್ತಾರೆ. ಈ ಟ್ರಯಲ್ ದಿನಾಂಕ ಈಗಾಗಲೇ ಫಿಕ್ಸ್ ಆಗಿದೆ. ಇವತ್ತು ಏನೇನಾಗುತ್ತೆ ಅನ್ನುವಂತ ಕುತೂಹಲ, ಅದರ ಜೊತೆಯಲ್ಲಿ ಈ ಕುಣಿಕೆ ಇದೆಯಲ್ಲ ಮತ್ತಷ್ಟು ಬಿಗಿ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ದರ್ಶನ್ ಪಾಲಿಗೆ ಇವತ್ತು ಬಹಳ ನಿರ್ಣಾಯಕ ದಿನ. ಕೊಲೆ ಪ್ರಕರಣದ ಅಸಲಿ ಆಟ ಇವತ್ತಿನಿಂದ ಶುರು ಆಗುತ್ತೆ. ಈ ಕೊಲೆ ಕೇಸಲ್ಲಿ ದರ್ಶನ್ ಪಾತ್ರ ಎಷ್ಟಿದೆ, ಎಷ್ಟರ ಮಟ್ಟಿಗಿದೆ, ಇದೆಲ್ಲವೂ ಕೂಡ ಬಯಲಿಗೆ ಬರುತ್ತೆ. ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅದರ ಜೊತೆಯಲ್ಲಿ ಟ್ರಯಲ್ ದಿನಾಂಕವೂ ಕೂಡ ಈಗಾಗಲೇ ಫಿಕ್ಸ್ ಆಗಿದೆ. ಈ ಟ್ರಯಲ್ ಈಗ ಆರಂಭ ಆಗ್ತಾ ಇದೆ. ಅಸಲಿ ಆಟ ಈಗ ಶುರುವಾಗ್ತಾ ಇರೋದು. ದರ್ಶನ್ ಪವಿತ್ರ ಸೇರಿ ಆರೋಪಿಗಳು ಕೋರ್ಟ್ಗೆ ಹಾಜರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು, ಉಳಿದಂತ ಆರೋಪಿಗಳು ಕೋರ್ಟ್ಗೆ ನೇರವಾಗಿ ಹಾಜರು. ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗ್ತಾರೆ. ಇವತ್ತಿನಿಂದ ಈ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಸಾಕ್ಷಿಗಳ ವಿಚಾರಣೆ ಇದೆಯಲ್ಲ, ಇದು ಬಹಳ ಕ್ರೂಷಿಯಲ್. ಹಾಗಾಗಿ ಇಡೀ ಪ್ರಕರಣ ಏನಿದೆ, ಅದು ಇಡೀ ಪ್ರಕರಣ ನಿಂತಿರೋದು ಈ ಸಾಕ್ಷಿಗಳ ವಿಚಾರದಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 5 ಸಾಕ್ಷಿಗಳು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಯಲ್ಲಿ ಆರೋಪಿಗಳು ಕೂಡ ಹಾಜರಾಗ್ತಾರೆ. ಈ ಟ್ರಯಲ್ ದಿನಾಂಕ ಈಗಾಗಲೇ ಫಿಕ್ಸ್ ಆಗಿದೆ. ಇವತ್ತು ಏನೇನಾಗುತ್ತೆ ಅನ್ನುವಂತ ಕುತೂಹಲ, ಅದರ ಜೊತೆಯಲ್ಲಿ ಈ ಕುಣಿಕೆ ಇದೆಯಲ್ಲ ಮತ್ತಷ್ಟು ಬಿಗಿ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ದರ್ಶನ್ ಪಾಲಿಗೆ ಇವತ್ತು ಬಹಳ ನಿರ್ಣಾಯಕ ದಿನ. ಕೊಲೆ ಪ್ರಕರಣದ ಅಸಲಿ ಆಟ ಇವತ್ತಿನಿಂದ ಶುರು ಆಗುತ್ತೆ. ಈ ಕೊಲೆ ಕೇಸಲ್ಲಿ ದರ್ಶನ್ ಪಾತ್ರ ಎಷ್ಟಿದೆ, ಎಷ್ಟರ ಮಟ್ಟಿಗಿದೆ, ಇದೆಲ್ಲವೂ ಕೂಡ ಬಯಲಿಗೆ ಬರುತ್ತೆ. ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅದರ ಜೊತೆಯಲ್ಲಿ ಟ್ರಯಲ್ ದಿನಾಂಕವೂ ಕೂಡ ಈಗಾಗಲೇ ಫಿಕ್ಸ್ ಆಗಿದೆ. ಈ ಟ್ರಯಲ್ ಈಗ ಆರಂಭ ಆಗ್ತಾ ಇದೆ. ಅಸಲಿ ಆಟ ಈಗ ಶುರುವಾಗ್ತಾ ಇರೋದು. ದರ್ಶನ್ ಪವಿತ್ರ ಸೇರಿ ಆರೋಪಿಗಳು ಕೋರ್ಟ್ಗೆ ಹಾಜರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು, ಉಳಿದಂತ ಆರೋಪಿಗಳು ಕೋರ್ಟ್ಗೆ ನೇರವಾಗಿ ಹಾಜರು. ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗ್ತಾರೆ. ಇವತ್ತಿನಿಂದ ಈ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಸಾಕ್ಷಿಗಳ ವಿಚಾರಣೆ ಇದೆಯಲ್ಲ, ಇದು ಬಹಳ ಕ್ರೂಷಿಯಲ್. ಹಾಗಾಗಿ ಇಡೀ ಪ್ರಕರಣ ಏನಿದೆ, ಅದು ಇಡೀ ಪ್ರಕರಣ ನಿಂತಿರೋದು ಈ ಸಾಕ್ಷಿಗಳ ವಿಚಾರದಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 5 ಸಾಕ್ಷಿಗಳು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಯಲ್ಲಿ ಆರೋಪಿಗಳು ಕೂಡ ಹಾಜರಾಗ್ತಾರೆ. ಈ ಟ್ರಯಲ್ ದಿನಾಂಕ ಈಗಾಗಲೇ ಫಿಕ್ಸ್ ಆಗಿದೆ. ಇವತ್ತು ಏನೇನಾಗುತ್ತೆ ಅನ್ನುವಂತ ಕುತೂಹಲ, ಅದರ ಜೊತೆಯಲ್ಲಿ ಈ ಕುಣಿಕೆ ಇದೆಯಲ್ಲ ಮತ್ತಷ್ಟು ಬಿಗಿ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ದರ್ಶನ್ ಪಾಲಿಗೆ ಇವತ್ತು ಬಹಳ ನಿರ್ಣಾಯಕ ದಿನ. ಕೊಲೆ ಪ್ರಕರಣದ ಅಸಲಿ ಆಟ ಇವತ್ತಿನಿಂದ ಶುರು ಆಗುತ್ತೆ. ಈ ಕೊಲೆ ಕೇಸಲ್ಲಿ
ದರ್ಶನ್ ಪಾತ್ರ ಎಷ್ಟಿದೆ, ಎಷ್ಟರ ಮಟ್ಟಿಗಿದೆ, ಇದೆಲ್ಲವೂ ಕೂಡ ಬಯಲಿಗೆ ಬರುತ್ತೆ. ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅದರ ಜೊತೆಯಲ್ಲಿ ಟ್ರಯಲ್ ದಿನಾಂಕವೂ ಕೂಡ ಈಗಾಗಲೇ ಫಿಕ್ಸ್ ಆಗಿದೆ. ಈ ಟ್ರಯಲ್ ಈಗ ಆರಂಭ ಆಗ್ತಾ ಇದೆ. ಅಸಲಿ ಆಟ ಈಗ ಶುರುವಾಗ್ತಾ ಇರೋದು. ದರ್ಶನ್ ಪವಿತ್ರ ಸೇರಿ ಆರೋಪಿಗಳು ಕೋರ್ಟ್ಗೆ ಹಾಜರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು, ಉಳಿದಂತ ಆರೋಪಿಗಳು ಕೋರ್ಟ್ಗೆ ನೇರವಾಗಿ ಹಾಜರು. ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗ್ತಾರೆ. ಇವತ್ತಿನಿಂದ ಈ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಸಾಕ್ಷಿಗಳ ವಿಚಾರಣೆ ಇದೆಯಲ್ಲ, ಇದು ಬಹಳ ಕ್ರೂಷಿಯಲ್. ಹಾಗಾಗಿ ಇಡೀ ಪ್ರಕರಣ ಏನಿದೆ, ಅದು ಇಡೀ ಪ್ರಕರಣ ನಿಂತಿರೋದು ಈ ಸಾಕ್ಷಿಗಳ ವಿಚಾರದಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 5 ಸಾಕ್ಷಿಗಳು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಯಲ್ಲಿ ಆರೋಪಿಗಳು ಕೂಡ ಹಾಜರಾಗ್ತಾರೆ. ಈ ಟ್ರಯಲ್ ದಿನಾಂಕ ಈಗಾಗಲೇ ಫಿಕ್ಸ್ ಆಗಿದೆ. ಇವತ್ತು ಏನೇನ್ ಆಗುತ್ತೆ ಅನ್ನುವಂತ ಕುತೂಹಲ, ಅದರ ಜೊತೆಯಲ್ಲಿ ಈ ಕುಣಿಕೆ ಇದೆಯಲ್ಲ ಮತ್ತಷ್ಟು ಬಿಗಿ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ದರ್ಶನ್ ಪಾಲಿಗೆ ಇವತ್ತು ಬಹಳ ನಿರ್ಣಾಯಕ ದಿನ. ಕೊಲೆ ಪ್ರಕರಣದ ಅಸಲಿ ಆಟ ಇವತ್ತಿನಿಂದ ಶುರು ಆಗುತ್ತೆ. ಈ ಕೊಲೆ ಕೇಸಲ್ಲಿ ದರ್ಶನ್ ಪಾತ್ರ ಎಷ್ಟಿದೆ, ಎಷ್ಟರ ಮಟ್ಟಿಗಿದೆ, ಇದೆಲ್ಲವೂ ಕೂಡ ಬಯಲಿಗೆ ಬರುತ್ತೆ. ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅದರ ಜೊತೆಯಲ್ಲಿ ಟ್ರಯಲ್ ದಿನಾಂಕವೂ ಕೂಡ ಈಗಾಗಲೇ ಫಿಕ್ಸ್ ಆಗಿದೆ. ಈ ಟ್ರಯಲ್ ಈಗ ಆರಂಭ ಆಗ್ತಾ ಇದೆ. ಅಸಲಿ ಆಟ ಈಗ ಶುರುವಾಗ್ತಾ ಇರೋದು. ದರ್ಶನ್ ಪವಿತ್ರ ಸೇರಿ ಆರೋಪಿಗಳು ಕೋರ್ಟ್ಗೆ ಹಾಜರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು, ಉಳಿದಂತ ಆರೋಪಿಗಳು ಕೋರ್ಟ್ಗೆ ನೇರವಾಗಿ ಹಾಜರು. ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗ್ತಾರೆ. ಇವತ್ತಿನಿಂದ ಈ ಪ್ರಕರಣದ ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ. ಸಾಕ್ಷಿಗಳ ವಿಚಾರಣೆ ಇದೆಯಲ್ಲ, ಇದು ಬಹಳ ಕ್ರೂಷಿಯಲ್. ಹಾಗಾಗಿ ಇಡೀ ಪ್ರಕರಣ ಏನಿದೆ, ಅದು ಇಡೀ ಪ್ರಕರಣ ನಿಂತಿರೋದು ಈ ಸಾಕ್ಷಿಗಳ ವಿಚಾರದಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 5 ಸಾಕ್ಷಿಗಳು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಯಲ್ಲಿ ಆರೋಪಿಗಳು ಕೂಡ ಹಾಜರಾಗ್ತಾರೆ. ಈ ಟ್ರಯಲ್ ದಿನಾಂಕ ಈಗಾಗಲೇ ಫಿಕ್ಸ್ ಆಗಿದೆ. ಇವತ್ತು ಏನೇನ್ ಆಗುತ್ತೆ ಅನ್ನುವಂತ ಕುತೂಹಲ, ಅದರ ಜೊತೆಯಲ್ಲಿ ಈ ಕುಣಿಕೆ ಇದೆಯಲ್ಲ ಮತ್ತಷ್ಟು ಬಿಗಿ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ದರ್ಶನ್ ಪಾಲಿಗೆ ಇವತ್ತು ಬಹಳ ನಿರ್ಣಾಯಕ ದಿನ. ಕೊಲೆ ಪ್ರಕರಣದ ಅಸಲಿ ಆಟ ಇವತ್ತಿನಿಂದ ಶುರು ಆಗುತ್ತೆ. ಈ ಕೊಲೆ ಕೇಸಲ್ಲಿ ದರ್ಶನ್ ಪಾತ್ರ ಎಷ್ಟಿದೆ, ಎಷ್ಟರ ಮಟ್ಟಿಗಿದೆ, ಇದೆಲ್ಲವೂ ಕೂಡ ಬಯಲಿಗೆ ಬರುತ್ತೆ.